ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮತಿತಃ ಯಃ ಕೃಷ್ಣದುಗ್ಧಾಂಬುಧಿಃ ಸ್वीयानाम् अमृतं प्रयच्छति समां पायाद्गुणोद्यन्मणिः. अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम्. चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ति भाति श्रीजयतीर्थवाक्. अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये. कामधेनुः यथा पूर्वं सर्वाभीष्टफलप्रदा तथा कलौ वादिराजः श्रीपादोऽभीष्टदः सताम् भवति यदनुभावादेडमुखोऽपि वाग्मी जडमतिरपि जन्तुः जायते प्राज्ञमौलिः. सकलवचनचेतो देवता भारती सा मम वचसि निधत्तां सन्निधिं मानसे च. श्रीगुरुभ्यो नमः. स्वस्त्यस्तु सताम् अशेषसन्मङ्गलानि भवन्तु. ततोऽब्जभूतोऽक्षपयोब्धितीरे समाधिमानुस् ಅಲ್ಲಿ ಮೇಲೆ ಶ್ರೀ ಗುರುಭ್ಯೋ ನಮಃ. ಗೋರೂಪವನ್ನ ಧಾರಣೆ ಮಾಡಿರ್ತಕ್ಕಂತಹ ಭೂದೇವಿ ಆ ಚತುರ್ಮುಖ ಬ್ರಹ್ಮದೇವರ ಬಳಿ ಹೋದಾಗ ಚತುರ್ಮುಖ ಬ್ರಹ್ಮದೇವರು ತಾವು ಅಸ್ವತಂತ್ರರು ಅಂತ ತೋರಿಸ್ಲಿಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ದೇವತೆಗಳಿಂದ ಸಹಿತರಾಗಿ ಪರಮಾತ್ಮನ ಬಳಿ ಕ್ಷೀರ ಸಮುದ್ರದ ತೀರಕ್ಕೆ ಹೋಗಿದ್ದಾರಂತೆ. ಯಾತಕ್ಕೋಸ್ಕರ ಅಂದ್ರೆ ಭೂಮಿದೇವಿಗಾಗಿರ್ತಕ್ಕಂತಹ ಭಾರದ ಅಪಹರಣಕ್ಕೋಸ್ಕರವಾಗಿ. ಇದರಿಂದ ಏನ್ ಸಂದೇಶ ಅಂದ್ರೆ, ನಮ್ಗೆ ಯಾವುದೇ ಭಾರ ಆಗಿರ್ತದೆ ಆದ್ರೆ ಅದನ್ನ ಕಳಿಯೋನ್ ಯಾರು ಅಂದ್ರೆ ಭಗವಂತ ಮಾತ್ರ. ಅದಕ್ಕೆ ಅವನ್ನ ವಿಷ್ಣು ಸಹಸ್ರನಾಮದಲ್ಲಿ ಭಾರಭೃತ್ ಕಥಿತೋ ಯೋಗಿ, ಭಾರಭೃತ್ ಅಂತ ಕರೀತಾರೆ. ಎಲ್ಲ ಭಾರವನ್ನ ಅಪಹರಣ ಮಾಡ್ತಾನಾದ್ರಿಂದ ಭಗವಂತನಿಗೆ ಭಾರಭೃತ್ ಅಂತ ಹೆಸರು. ಇಲ್ಲಿ ಬಂದಿರತಕ್ಕಂತಹ ಭಾರ ಭೂಮಿದೇವಿಗೆ ಯಾದ್ರಿಂದ ಅಂದ್ರೆ ಮುಕುಂದ ವಿದ್ವೇಷಿ ಭರಾಭಿನುನ್ನ, ತನ್ನ ಗಂಡನಾದ ಪರಮಾತ್ಮನ ದ್ವೇಷ ಮಾಡ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗಿದೆ. ಒಬ್ರು ಇಬ್ರಲ್ಲ, ಕಂಸ, ಬಕಾಸುರ, ಖರಾಸುರ, ತೃಣಾವರ್ತ, ಒಬ್ರ ಇಬ್ರಲ್ಲ, ಅನೇಕ ಜನ ಪರಮಾತ್ಮನ ದ್ವೇಷ ಮಾಡ್ತಕ್ಕಂತಹ ಮಂದಿ ಜಾಸ್ತಿ ಆಗಿದ್ದಾರಾದ್ರಿಂದ ಆ ಭೂಮಿದೇವಿಗೆ ಭಾರವಾಗ್ತದಂತೆ. ಹೆಂಗೆ ಅಂದ್ರೆ ಪತಿವ್ರತಾನಾಂ ಅಪರಹ್ವ ಭಾರಃ. ಹೆಂಗೆ ಪತಿವ್ರತಾ ಸ್ತ್ರೀಯರಿಗೆ ತನ್ನ ಗಂಡನಿಗೆ ನಿಂದನೆ ಮಾಡಿದ್ರೆ ಹೆಂಗೆ ತನಗೆ ಸಹಿಸ್ಲಿಕ್ಕೆ ಆಗೋದಿಲ್ಲೋ, ಅದೇ ರೀತಿ ಭೂಮಿದೇವಿಗೆ ಪರಮಾತ್ಮನ ದ್ವೇಷ ಮಾಡೋರ್ನ ಸಹಿಸ್ಲಿಕ್ಕೆ ಆಗೋದಿಲ್ವಂತ. ಅವಳಿಗೆ ಹೆಸರೇನು? ಸರ್ವಂ ಸಹ, ಎಲ್ಲದನ್ನು ಸಹನೆ ಮಾಡ್ತಾಳಾದ್ರಿಂದ ಅವಳಿಗೆ ಸರ್ವಂ ಸಹ ಅಂತ ಭೂಮಿದೇವಿಗೆ ಹೆಸರು. ಆದ್ರೆ ಒಂದನ್ನ ಸಹನೆ ಮಾಡೋದಿಲ್ಲ. ಯಾದನ್ನ ಅಂದ್ರೆ ತನ್ನ ಗಂಡನ್ನ ಬೈದರೆ ಪತಿವ್ರತಾ ಸ್ತ್ರೀಯರು ಅದನ್ನು ಸಹನೆ ಮಾಡಬಾರದು ಅಂತ ತೋರ್ಸಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾಳೆ, ಭಾರದಿಂದ ಖಿನ್ನಳಾಗಿ ಆ ಭಗವಂತನ ಬಳಿ ಎಲ್ಲರೂ ಪ್ರಾಪ್ತರಾಗಿದ್ದಾರಂತೆ ಕ್ಷೀರ ಸಮುದ್ರದ ದಂಡೆಯಲ್ಲಿ. ಅಲ್ಲಿ ಆ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ತಥೋಬ್ಜಭೂ ಕ್ಷೀರ ಪಯೋಬ್ಧಿ ತೀರೆ ಸಮಾಧಿನಾಸ್ಥಾಯ ಸುಸಂಯುತಾಕ್ಷಃ
ಸ್ಥಿರಾಸನ ಪ್ರಾಣಗಣಾನ್ನಿಯಮ್ಯ ಪ್ರಚಕ್ರಮೇ ಪ್ರಾಂಜಲಿರಾತ್ಮವಿದ್ಯಾಂ. ಒಳ್ಳೆ ಸ್ಥಿರಾಸನದಲ್ಲಿ ಪದ್ಮಾಸನದಲ್ಲಿ ಕೂತ್ಕೊಂಡು ಪರಮಾತ್ಮನ ಏಕಾಂತ ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಪ್ರಾಣಾಯಾಮ ಶ್ವಾಸ ಉಚ್ಛ್ವಾಸಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಎಲ್ಲಾ ಇಂದ್ರಿಯ ನಿಗ್ರಹವನ್ನ ಮಾಡ್ತಾ ಇಂದ್ರಿಯ ಜಯವನ್ನ ಸಾಧಿಸ್ತಾ ಪ್ರಚಕ್ರಮೇ ಪ್ರಾಂಜಲಿರಾತ್ಮವಿದ್ಯಾಂ. ತಾವು ಪರಮಾತ್ಮನ ಕೈ ಮುಗಿದು ಕೇಳ್ಕೊತಾ ಇದ್ದಾರಂತ, ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರಂತೆ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ರಾಯರ ಹತ್ರ ಬರ್ತೀವಿ, ಕೈ ಮುಗಿದುಕೋತೀವಿ. ಆದ್ರೆ ನಮ್ಗೆ ಅದು ಬಿಟ್ಟು ಇನ್ನೇನ್ ಬರೋದಿಲ್ಲ. ಹೆಂಗೆ ಕೈ ಮುಗಿಯೋದು ಅಂದ್ರೆ ಏನು ಅಂತ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ. ಏನು? ಉರಸ ಶಿರಸ ದೃಷ್ಟಿಯ ಹೆಂಗೆ ನಮಸ್ಕಾರ ಮಾಡ್ಬೇಕು ಪರಮಾತ್ಮನ್ನ ಅಂದ್ರೆ ಉರಸ ಶಿರಸ ದೃಷ್ಟಿಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತಃ ಅಂತ ಹೇಳ್ತಾರೆ. ಎಲ್ಲ ಸರ್ವಾಂಗಗಳಿಂದ ಪರಮಾತ್ಮನ ಸಮರ್ಪಣೆ ಮಾಡ್ಬೇಕು. ಎಲ್ಲ ಅಂಗಗಳು ಪರಮಾತ್ಮನಿಗೆ. ನಮಸ್ಕಾರ ಮಾಡ್ತಾ ಇರೋದು ತಮ್ಮ ಮನಸ್ಸೆಲ್ಲೋ ಇರ್ತದೆ, ತಪ್ಪದು, ಹಂಗ್ ಮಾಡಬಾರದು. ಎಲ್ಲ ದೃಷ್ಟಿ ಮನಸ್ಸು ಎಲ್ಲ ಯಾವ ಕಡೆ ಇರಬೇಕು ಅಂದ್ರೆ ಪರಮಾತ್ಮ ರಾಮ ರಾಮ ಅಂತ ಹೇಳ್ತಾ ಇರುವಂತದ್ದು. ಮನೆಯಲ್ಲಿ ಎಲ್ಲೋ ಕಡೆ ಚಿಂತೆ, ಯಾವ್ದೋ ಚಿಂತೆ, ಅದೆಲ್ಲ ಬಿಟ್ಬಿಡ್ರಿ. ಬಂದಿರುವಂತದ್ದು ಪರಮಾತ್ಮನ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡ್ತಾ ಇರೋದು ಪರಮಾತ್ಮನಿಗೆ. ಎಲ್ಲವನ್ನ ಸಮರ್ಪಣೆ ಮಾಡೋ ಬುದ್ಧಿಯಿಂದ ಮಾಡಿದ್ರೆ ಅದನ್ನ ಪ್ರಣಾಮ ಅಂತ ಕರೆಸ್ಕೊಳ್ತದೆ. ಆ ರೀತಿಯಾಗಿ ಪ್ರಾಂಜಲಿಹಿ ಆತ್ಮವಿದ್ಯಾಂ ಆತ್ಮದೀಕ್ಷಾಂ, ಒಂದೇ ಸಮಾಧಿ ಅವಸ್ಥಾದಲ್ಲಿ ಕೂತ್ಕೊಂಡು ಚತುರ್ಮುಖ ಬ್ರಹ್ಮದೇವರೇ ಹಿಂಗೆಲ್ಲ ಮಾಡ್ಬೇಕಾರೆ ಪರಮಾತ್ಮನ ಕಾಣಬೇಕು ಅಂದ್ರೆ ನಾವೇನ್ರಿ ಮಾಡ್ಲಿಕ್ಕೆ ಸಾಧ್ಯ? ಅವರೇ ನಮ್ಮಲ್ಲಿ ನಿಂತು ಕಾಪಾಡ್ಬೇಕಷ್ಟೇ, ನಾವು ಕೇಳ್ಕೋಬೇಕು ಅಷ್ಟೇ. ಮುಂದೆ ಬಿಂಬರೂಪಿ ಪರಮಾತ್ಮ ನಮ್ಗೆ ಕಾಣಿಸ್ಬೇಕು ಅಂದ್ರೆ ನಾವು ಗುರುಗಳನ್ನ ಪ್ರಾರ್ಥನೆ ಮಾಡಿದ್ರಷ್ಟೇ ಆಗ್ತದೆ. ಯಾಕೆಂದ್ರೆ ಸಾಮರ್ಥ್ಯ ಇರೋದು ಯಾರಿಗೆ? ಅವ್ರಿಗೆ ಮಾತ್ರ. ಆ ಸಾಮರ್ಥ್ಯ ನಮ್ಗೆ ಇಲ್ವೇ ಇಲ್ಲ. ಈ ರೀತಿಯಾಗಿ ಅಲ್ಲಿ ಮಾಡ್ತಿರ್ಬೇಕಾರೆ ಯದಾಸ ಪದ್ಮಾಸನ ಸಂಸ್ಥಿತೋಲಂ ಜಜಾಪ ವಿದ್ಯಾಂ ಇತರೈರವೇದ್ಯಾಂ ತದಾ ಪ್ರಭೃತ್ಯೈವ ಜಗತ್ಸು ನೂನಂ ಬಭೂವ ಪದ್ಮಾಸನ ಶಬ್ದಿತೋಸೌ. ಚತುರ್ಮುಖ ಬ್ರಹ್ಮದೇವರಿಗೆ ಪದ್ಮಾಸನ ಅಂತ ಹೆಸರು. ಯಾಕೆ ಅವರಿಗೆ ಪದ್ಮಾಸನ ಅಂತ ಹೆಸರು ಬಂತು ಅಂದ್ರೆ ಬಹಳ ಕಾಲ ಪದ್ಮಾಸನದಲ್ಲಿ ಸ್ಥಿರವಾದ ಆಸನದಲ್ಲಿ ಕೂತ್ಕೊಂಡು ಪರಮಾತ್ಮನನ್ನ ಧ್ಯಾನ ಮಾಡ್ತಾರೆ. ಆದ್ರಿಂದ ಅವ್ರಿಗೆ ಪದ್ಮಾಸನ ಅಂತ ಹೆಸರು. ನಾವು ಮಾಡ್ತೀವಿ, ಕೂತ್ಕೋತೀವಿ, ಎಷ್ಟೊತ್ತು ಕೂತ್ಕೊಳ್ಳಿಕ್ ಸಾಧ್ಯ? 10 ನಿಮಿಷ ಕೂತ್ಕೊಂಡ್ರೆ ಹೆಚ್ಚೆಚ್ಚು. ಅವರು ಎಲ್ಲರಿಗಿಂತ ಜಾಸ್ತಿ ಸಮಯ ಸ್ಥಿರವಾಗಿ ಕೊಡ್ತಾರೆ. ಆದ್ರಿಂದ ಅವ್ರಿಗೆ ಪದ್ಮಾಸನ ಅಂತ ಹೆಸರು. ಹೇಳ್ತಾರೆ ಯದಾಸ ಪದ್ಮಾಸನ ಸಂಸ್ಥಿತೋಲಂ ಜಜಾಪ ವಿದ್ಯಾಂ ಇತರೈರವೇದ್ಯಾಂ. ಆ ಸಮಯದಲ್ಲಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಯಾವ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇತರೈರವೇದ್ಯಾಂ ವೇದ ವಿದ್ಯಾಂ. ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು. ಯಾಕೆ ಅಂದ್ರೆ ಅವ್ರು ಎಲ್ಲಿ ಪಾಠವನ್ನು ಓದಿದ್ದು? ಯಾವ ಗುರುಗಳು? ಆ ಗುರುಗಳ ಹತ್ರ ಬೇರೆ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಗುರುಗಳು ಬೇರೆ ಇನ್ಯಾರಿಗೂ ಪಾಠ ಹೇಳೋದಿಲ್ಲ. ಯಾರಿಗೆ ಹೇಳಿರೋಂಥದ್ದು ಯಾರು ಅಂದ್ರೆ ಭಗವಂತ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರಿಗೆ ಹೈಗ್ರೀವ ದೇವ ರೂಪಿಯಾಗಿ ಪರಮಾತ್ಮ ಏನ್ ಮಾಡ್ತಾನೆ? ಎಲ್ಲಾ ಶಾಸ್ತ್ರಗಳ ಉಪದೇಶವನ್ನ ಮಾಡಿರ್ತಾನೆ. ಇತರೈರವೇದ್ಯಾಂ ಅಂತ ಮಾಡುವಂಥದ್ದು ನಮ್ಗೆ ಗೊತ್ತಾಗೋದಿಲ್ಲ. ಅವ್ರು ಮಾಡುವಂಥದ್ದು ನಮ್ಗಲ್ಲ. ಅಲ್ಲಿ ಕೂತಿರ್ತಕ್ಕಂತಹ ಆ ಸಮಯದಲ್ಲಿ ಇರ್ತಕ್ಕಂತಹ ರುದ್ರದೇವರಿಗೆ ಅದು ಬರಲಿಲ್ಲ. ಆ ಪ್ರಾರ್ಥನೆ ಕ್ರಮ ಏನ್ ಮಾಡ್ತಾ ಇದ್ದಾರೆ ಇವರು ಅಂತ ಅನ್ಕೊಂಡ್ಬಿಟ್ರು ಅವ್ರು. ಇವ್ರು ಮಾಡ್ತಾ ಇರ್ತಕ್ಕಂತ ಯಾವ್ದನ್ನ ಹೇಳ್ತಿರ್ತಾರೆ? ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಹೇಳ್ತಿರ್ತಾರೆ ಅಂತ ಅನ್ಕೋಬೇಡ್ರಿ. ಅದೇ ವಿಷ್ಣು ಸಹಸ್ರನಾಮವನ್ನ ಹೇಳ್ತಾರೆ, ಅದೇ ಸಹಸ್ರ ಶೀರ್ಷ ಪುರುಷ ಸೂಕ್ತವನ್ನ ಹೇಳ್ತಾರೆ, ವೇದ ವಿದ್ಯಾ ಎಲ್ಲಾ ವೇದ ಭಾಗವನ್ನ ಹೇಳ್ತಿರ್ತಾರೆ. ಆದ್ರೆ ಅವ್ರಿಗೆ ಎಷ್ಟು ಅರ್ಥ ಅದರಿಂದ ಆಗ್ತದೋ ಅಷ್ಟು ಅರ್ಥ ಸಾಕ್ಷಾತ್ ರುದ್ರದೇವರಿಗೂ ಆಗೋದಿಲ್ಲ. ಅಂತಹ ಭಾಗವನ್ನ ವೇದದ ವಿದ್ಯೆಯನ್ನ ಪರಮಾತ್ಮನಲ್ಲಿ ಅಲ್ಲಿ ಮಾಡ್ತಿರ್ತಾರೆ. ನಮಗೂ ಹೇಳ್ತಾರೆ. ನೀರಾಜನ ದಾಸರಾಯರು ಹೇಳ್ತಾರೆ, ನಾರಾಯಣ ನೆನೆನೆ ಮನವೇ ನಾರಾಯಣ ನೆನೆನೆ
ನಾರಾಯಣನ ಅರ್ಚಿಸು ಮೆಚ್ಚಿಸು, ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಅಂತ ಹೇಳ್ತಾರೆ. ನೀರಾಜನ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದೀವಿ ನಾವು? ನಮ್ಗೆ ಗೊತ್ತಿರುವಂತದ್ದೇನ್ ನೀರಾಜನ ಅಂದ್ರೆ? ಮಂಗಳಾರತಿ ಮಾಡೋದೇ ಮಾಡೋದು, ಮಾಡೋದೇ ಮಾಡೋದು, ಇದನ್ನೇ ಅನ್ಕೊಂಡ್ಬಿಟ್ಟಿದೀವಿ ನಾವು. ಏನು ಒಂದಾದ್ಮೇಲೆ ಒಂದು ಮಂಗಳಾರತಿ ಮಾಡುವಂತದಲ್ಲ ನೀರಾಜನ ಅಂದ್ರೆ. ನಿತರಾಂ ರಂಜಯತಿ ಇತಿ ನೀರಾಜನ. ನಿರಂತರವಾಗಿ ಪರಮಾತ್ಮನನ್ನು ಖುಷಿ ಪಡಿಸ್ತಕ್ಕಂಥದ್ದು. ಪರಮಾತ್ಮ ಖುಷಿ ಯಾವಾಗ ಆಗ್ತಾನೆ ಅಂದ್ರೆ ವೇದ ಪಾರಾಯಣ ಪ್ರಿಯ ಪರಮಾತ್ಮ. ಯಾವುದು ಅಂದ್ರೆ ನೀರಾಜನ ಶಬ್ದಾರ್ಥ ಹೇಳ್ತಾರೆ, ಪವಸ್ವೇತಿ ತ್ರಿವರ್ಗಕಃ. ಪವಮಾನ ಸೂಕ್ತ ಇದೆಯಲ್ಲ, ಭಗವಂತನನ್ನ ಪ್ರತಿಪಾದನೆ ಮಾಡತಕ್ಕಂತಹ ಪವಮಾನ ಸೂಕ್ತ ಇದೆಯಲ್ಲ, ಋಗ್ವೇದದಲ್ಲಿ ಬರುವಂತಹ 9ನೇ ಖಂಡದಲ್ಲಿ ಬರುವಂತಹ ಅದೇನಿದೆ ಪವಮಾನ ಸೂಕ್ತ, ಅದು ನೀರಾಜನ ಶಬ್ದಾರ್ಥ. ನೀರಾಜನ ಮಂತ್ರ ಬೇರೆ ಅಲ್ಲ, ಪವಮಾನ ಸೂಕ್ತ ಅರ್ಥ ಬೇರೆ ಅಲ್ಲ. ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ನಾವು ಮಾಡುವಂತಹ ಪೂಜೆ ದೇವರೇ ಮೆಚ್ಚಬೇಕಷ್ಟೇ. ಈ ಮಕ್ಕಳು ಮಾಡ್ತಿರ್ತಾರ ನೋಡ್ರಿ ಪೂಜೆ, ಆಟ ಆಡ್ತಿರ್ತಾರಲ್ಲ, ಹಂಗಷ್ಟೇ. ಅದರಿಂದ ತೃಪ್ತರು ಯಾರಾಗ್ಬೇಕು, ನಾವೇನ ಅನುಸಂಧಾನ ಮಾಡ್ಬೇಕು ಅಂದ್ರೆ, ಇವಾಗ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ತಾ ಇರ್ತಾರೆ, ನೋಡ್ಲಿಕ್ಕೆ ಚಂದ ಅದು. ಹೆಂಗೋ ನಾವು ಮಾಡುವಂತಹ ಪೂಜೆನೂ ಅಷ್ಟೇ, ಏನು ಬರೋದಿಲ್ಲ. ಮಂತ್ರ ಹೇಳ್ತಿದ್ರೆ ಧ್ಯಾನ ಬರೋದಿಲ್ಲ, ಧ್ಯಾನ ಇತ್ತು ಅಂದ್ರೆ ಮಂತ್ರ ಮರ್ತೋಗಿರುತ್ತೆ. ಎಲ್ಲ ಮಾಡ್ತಿದ್ರೆ ನಮ್ ಧ್ಯಾನ ಬೇರೆ ಎಲ್ಲೋ. ನಾವು ಮಾಡುವಂತಹ ಎಲ್ಲ ಅನುಷ್ಠಾನಗಳೇನಿದೆಯಲ್ಲ ದೇವರೇ ಮೆಚ್ಚಬೇಕು. ದಾಸರೇ ಹೇಳ್ತಾರೆ, ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ. ಚಿಕ್ಕ ಚಿಕ್ಕ ಮಕ್ಕಳು ತೊದಲು ನುಡಿಗಳನ್ನ ಆಡ್ತಿರ್ತಾರೆ, ಕೇಳ್ಬೇಕು ಅನ್ಸ್ತಾ ಇರತ್ತೆ. ಹೆಂಗೋ ಪರಮಾತ್ಮನ್ಗೆ ಹಂಗಂತೆ. ನಾವು ಮಾಡುವಂತಹ ಪೂಜೆ, ನಾವೆಲ್ಲ ಮಾಡುತ್ತಿರ್ತೀವಲ್ಲ ಕರ್ಮಗಳು, ಯಾರೋ ಚಿಕ್ಕ ಮಕ್ಳು ಹೆಂಗ್ ಮಾಡ್ತಿರ್ತಾರೆ, ಇಷ್ಟಾದ್ರೂ ಮಾಡ್ತಾರಲ್ಲ ಅಂತ ಖುಷಿ ಪಡ್ತಾನಂತ ದೇವ್ರು. ನಾವು ಸರಿಯಾಗಿ ಮಾಡಲ್ಲ ಅಂತ ಬಿಟ್ಬಿಡ್ಬಾರ್ದು, ಏನ್ ಮಾಡ್ತಿರ್ತೀವೋ ಮಾಡ್ತಿರ್ಬೇಕು. ಅದರಿಂದ ಪರಮಾತ್ಮ ಖುಷಿ ಪಡ್ತಾನೆ. ಮುಂದಿನ ಜನ್ಮ ಜನ್ಮಾಂತರದಲ್ಲಿ ಏನ್ ಮಾಡ್ತಾನೆ ಪರಮಾತ್ಮ ಅಂದ್ರೆ ಅದರ ಜ್ಞಾನ ಪುರಸ್ಸರವಾಗಿ ಕೊಡ್ತಾನೆ. ಇದನ್ನ ತಿಳಿಸ್ತಾರೆ. ಇದು ನೀರಾಜನ ಶಬ್ದಾರ್ಥ. ಅದನ್ನೇನ್ ಮಾಡ್ತಾ ಇದ್ದಾರೆ, ಯದಾಸ ಪದ್ಮಾಸನ ಸಂಸ್ಥಿತೋಲಂ ಜಜಾಪ ವಿದ್ಯಾಂ ಇತರೈರವೇದ್ಯಾಂ. ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂತಹ ಪಾರಾಯಣ, ಪರಮಾತ್ಮನ ಸ್ತೋತ್ರವನ್ನ ಬ್ರಹ್ಮದೇವರು ಮಾಡ್ತಾ ಇದ್ದಾರೆ. ಅದರಿಂದ ಅವಾಗಿಂದ ಏನಾಯ್ತು ಅಂದ್ರೆ ಅವ್ರಿಗೆ ಪದ್ಮಾಸನ, ಸಾಮಾನ್ಯ ಹೆಂಗೋ ಆಸನದಲ್ಲಿ ಕೂತ್ಕೊಂಡು ಮಾಡ್ಲಿಲ್ಲ ಅವರು. ಸ್ಥಿರವಾದ ಪದ್ಮಾಸನದಲ್ಲಿ ಕೂತ್ಕೊಂಡು ಆಸನ ಶುದ್ಧಿ, ಇಂದ್ರಿಯ ಶುದ್ಧಿ ಇತ್ತು ಅವ್ರಿಗೆ. ಅದರಿಂದ ಕೂತ್ಕೊಂಡು ಪರಮಾತ್ಮನ ನಿತರಾಂ ಸ್ತೋತ್ರ ಮಾಡಿದ್ದಕ್ಕೆ ಏನಾಯ್ತು ಅವ್ರಿಗೆ ಪದ್ಮಾಸನ ಅಂತ ಅವತ್ತಿಂದ ಅವ್ರಿಗೆ ನಾಮಧೇಯ, ಆ ಹೆಸರು ಬಂತು. ಇವ್ರು ಮಾಡ್ತಿದಾರಲ್ಲ, ಸುಮ್ನೆ ಇರ್ಲಿಲ್ಲ, ಜೊತೆಗೆ ಯಾರ್ಯಾರು ಹೋಗಿದ್ರು, ಎಲ್ಲಾ ದೇವತೆಗಳು ಹೋಗಿದ್ರು. ಎಲ್ಲರೂ ಸ್ತೋತ್ರವನ್ನ ಮಾಡ್ತಾ ಇದ್ದಾರಂತೆ. ಇವಾಗ ಮನೇಲಿ ಯಾರೋ ಒಬ್ರು ಪೂಜೆ ಮಾಡ್ತಾರೆ, ನಮ್ ಕೈಲಿ ಆಗೋದಿಲ್ಲ, ಅವ್ರು ಮಾಡಿದ್ರೆ ಆಯ್ತು, ಬಿಟ್ಬಿಡೋಣ ಅಂದ್ರೆ ಮಾಡೋಂಗಿಲ್ಲ. ಅವ್ರವ್ರ ಅನುಷ್ಠಾನ ಅವ್ರವ್ರು ಮಾಡಿದ್ರೇನೆ, ಅವ್ರವ್ರ ಸಾಧನ ಅವರೇ ಮಾಡ್ಬೇಕು. ಮನೇಲಿ ಯಾರು ದೊಡ್ಡಣ್ಣ ಮಾಡ್ತಿದಾರೆ, ಚಿಕ್ಕವ್ರು ಸುಮ್ನಿರೋಂಗಿಲ್ಲ. ನೀವು ಮತ್ತೆ ಪೂಜೆ ಮಾಡ್ಬೇಕು ಅಂತ ಅರ್ಥ ಅಲ್ಲ. ಅಡಿಗೆ ಮಾಡುವಂಥದ್ದು ಒಂದು ಸೇವಾ, ಪರಮಾತ್ಮನ ಸೇವಾ. ಎಲ್ಲವೂ ಪರಮಾತ್ಮನ ಸೇವಾ. ಪರಮಾತ್ಮ ಎಲ್ಲಾದ್ರಲ್ಲೂ ಅನುಗ್ರಹ ಮಾಡ್ತಾನೆ. ಒಂದು ಕಥೆ, ರಘುತ್ತಮ ತೀರ್ಥರು ಮಹಾನುಭಾವರು, ಅವರ ಶಿಷ್ಯರು ವೆಂಕಣ್ಣ ಭಟ್ರು ಅಂತ. ಅವ್ರಿಗೆ ಪ್ರತಿನಿತ್ಯ ರಘುತ್ತಮ ತೀರ್ಥರಿಗೆ ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ರೊಟ್ಟಿ ಬಡ್ದು ಕೊಡ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಹೆಸರೇನಂತ ಬಂದಿರತ್ತೆ ಅಂದ್ರೆ ರೊಟ್ಟಿ ವೆಂಕಣ್ಣ ಭಟ್ರು ಅಂತ ಹೆಸರು ಬಂದಿರತ್ತೆ. ಅವ್ರದ್ದು ಬೇರೆ ಇನ್ನೇನು ಸೇವಾ ಇಲ್ಲ. ಅವರು ಎಲ್ಲವೂ ಪಾಠ ಓದಿಲ್ಲ ಚಿಕ್ಕ ವಯಸ್ಸಿಂದ. ಏನು ಅವ್ರ ಸೇವಾ ಅಂದ್ರೆ ಪ್ರತಿನಿತ್ಯ ರಾಮದೇವ್ರ ನೈವೇದ್ಯಕ್ಕೆ ರೊಟ್ಟಿಯನ್ನ ಬಡಿದುಕೊಡ್ಬೇಕು, ಅಡಿಗೆಯನ್ನ ಮಾಡುವಂತಹ ಕೆಲಸ, ಪಾಚಕ ಕೆಲಸ ಆ ವೆಂಕಣ್ಣ ಭಟ್ರದು. ಸರಿ, ಒಮ್ಮೆ ಏನಾಯ್ತು, ಆ ವೆಂಕಣ್ಣ ಭಟ್ರು ಅಡಿಗೆ ಮಾಡಿ ಬೇಗ ಮುಗಿಸ್ಬಿಟ್ರು. ಅವತ್ತು ರಘುತ್ತಮ ತೀರ್ಥರು ಪಾಠವನ್ನ ಹೇಳ್ತಿರ್ತಾರೆ, ಸುಧಾ ಪಾಠವನ್ನ ಹೇಳ್ತಿರ್ತಾರೆ. ಅಡಿಗೆ ಬೇಗ ಮುಗ್ದೋಗತ್ತ ಅವತ್ತು. ಏನ್ ಮಾಡ್ಬೇಕು? ನಾವಾದ್ರೆ ಏನ್ ಮಾಡ್ತೀವಿ, ಅಯ್ಯೋ ಗುರುಗಳು ತಾನು ಪಾಠ ಹೇಳ್ತಿದ್ದಾರೆ, ನಮ್ ಪಾಡಿಗೆ ನಾವು ಫೋನ್ ನೋಡ್ಕೊಳ್ಳೋಣ ಅಂತ ಫೋನ್ ನೋಡ್ತಾ ಇರ್ತೀವಿ ಹೊರತು ನಾವೇನ್ ಮಾಡಲ್ಲ. ಅವ್ರು ಹಂಗ್ ಮಾಡ್ಲಿಲ್ಲ. ತಮ್ಮ ಸಾಧನ ಮುಖ್ಯ, ಎಲ್ಲವೂ ಭಗವಂತನ ಸೇವಾ. ಸಮಯ ಇತ್ತು ಅಂದ್ರೆ ಶ್ರವಣನು ಮಾಡಬೇಕು, ಶ್ರವಣದಿಂದಲೇ ಮೋಕ್ಷ. ಭಗವಂತನ ಗುರುಗಳ ಹಿರಿಯರ ಭಕ್ತಿ ಸೇವಾದಿಂದ ಮೋಕ್ಷ ಸಿಗ್ತದೆ. ಆದ್ರೂ ಶ್ರವಣ ಮಾಡಬಾರದು ಅಂತಿಲ್ಲ.
ಶ್ರವಣ ಮಾಡ್ಲೇಬೇಕು. ಹೆಂಗಸರು ಮಾಡ್ಬೇಕು, ಗಂಡಸರು ಮಾಡ್ಬೇಕು. ಜ್ಞಾನದಿಂದಲೇ ಮೋಕ್ಷ. ಆದ್ರೆ ಕ್ರಮ ಹೆಂಗೆ ಅಂದ್ರೆ, ಸ್ತ್ರೀಯರು ನಮ್ ತರ ಅಧ್ಯಯನ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಹೆಂಗೆ ಪರಮಾತ್ಮ ಜ್ಞಾನ ಹೆಂಗ್ ಕೊಡ್ತಾನೆ ಅಂದ್ರೆ, ಪರಮಾತ್ಮನ ಇಚ್ಛೆ ಇತ್ತು ಅಂದ್ರೆ 1 ನಿಮಿಷದಲ್ಲಿ ಜ್ಞಾನ ಬಂದ್ಬಿಡತ್ರಿ. ಅವನ ಇಚ್ಛೆ ಮುಖ್ಯ. ಅವನ ಇಚ್ಛೆ ಪಟ್ಟ ಅಂದ್ರೆ ಸ್ತ್ರೀಯರಿಗೂ ಜ್ಞಾನ ಬರ್ತದೆ. 1 ನಿಮಿಷ ಸಾಕದಕ್ಕೆ ಪರಮಾತ್ಮನ ಇಚ್ಛಾ. ಸರಿ ಆಯ್ತು, ಇವರು ಶ್ರವಣ ಮಾಡ್ಬೇಕು ಅಂತ ಅಡಿಗೆ ಬೇಗ ಮುಗ್ದೋಗಿತ್ತ ಅವತ್ತು. ರಘುತ್ತಮ ತೀರ್ಥರು ಸುಧಾಪಾಠ ಹೇಳ್ತಾ ಇದ್ದಾರೆ. ಒಂದು ಮೂಲೆಯಲ್ಲಿ ಬಂದು ಕೂತ್ಕೋತಾರ ಅವ್ರು, ವೆಂಕಣ್ಣ ಭಟ್ರು. ಕೇಳೋಣ, 1-2 ಅಕ್ಷರ ಶ್ರವಣ ಮಾಡಿದ್ರೆ ಈ ಜನ್ಮಕ್ಕಿಲ್ಲ ಅಂದ್ರೂ ಯಾವುದೋ ಒಂದು ಜನ್ಮದಲ್ಲಾದ್ರೂ ಇದನ್ನ ಓದುವಂತ ಭಾಗ್ಯ ಪರಮಾತ್ಮ ಕೊಡ್ತಾನೆ. ಆದ್ರಿಂದ 1-2 ಅಕ್ಷರ ಶ್ರವಣ ಮಾಡೋಣ ಅಂತ ಒಂದು ಮೂಲೆಯಲ್ಲಿ ಬಂದು ಕೂತಾಗ, ಅಲ್ಲಿ ಕೂತಿರ್ತಕ್ಕಂತಹ ಪಾಠದಲ್ಲಿ ಹಿಂದಿಂದ ಕೂತಿರ್ತಾರಲ್ಲ ವಿದ್ಯಾರ್ಥಿಗಳು, ಅವರೆಲ್ಲ ಏನ್ ಹೇಳಿದ್ರು ಗೊತ್ತಾ? ಏ ವೆಂಕಣ್ಣ, ನೀನ್ ಅಡ್ಗೆ ಮಾಡೋವನು, ನಿಂಗೇನ್ ಬರ್ತದೋ ಇದೆಲ್ಲ? ನಿಂಗೇನ್ ಅರ್ಥ ಆಗ್ತದ? ನಮ್ಗೆ ಅರ್ಥ ಆಗೋದು ಕಷ್ಟ ಇದೆ. ನೀನ್ ಅಡ್ಗೆ ಮಾಡೋ, ನಿನ್ಗೆ ಯಾಕೆ ಅರ್ಥ ಆಗ್ತದೆ? ನೀನ್ ಯಾಕೆ ಇಲ್ಲಿ ಕೂತ್ಕೊಂಡು ಸಮಯ ವ್ಯರ್ಥ ಮಾಡ್ತಿ? ಒಳಗು ಹೋಗು ಅಂತ ಅಪಹಾಸ ಮಾಡಿಬಿಡ್ತಾರಂತ. ಮನಸ್ಸಿಗೆ ತುಂಬಾ ಬೇಜಾರಾಗ್ತದ ಅವ್ರಿಗೆ. ಮನಸ್ಸಿಗೆ ಎಷ್ಟು ಬೇಜಾರಾಗತ್ತೆ ಅವ್ರಿಗೆ ಅಂದ್ರೆ, ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಬೇಜಾರಾಗ್ತದಂತೆ ಅವರಿಗೆ. ನಮ್ಮ ಶಾಸ್ತ್ರದಲ್ಲಿ ಆತ್ಮಹತ್ಯೆ ಎಂಬುದು ದೋಷ. ಆತ್ಮಹತ್ಯೆ ಮಾಡ್ಕೊಳ್ಳೋಂಗಿಲ್ಲ. ಆದ್ರೆ ಗುರುಗಳ ಆಜ್ಞೆ ತಗೊಂಡು ಮಾಡ್ಕೋಬಹುದು ಅಂತಿದೆ. ಗುರುಗಳ ಹತ್ರ ಹೋದ್ರು, ಎಲ್ಲ ಪಾಠ ಆಯ್ತು, ಅವತ್ತು ಊಟ ಆಯ್ತು, ಮಧ್ಯಾಹ್ನ ಮನಸ್ಸಲ್ಲೇ ಆ ಭಾರವನ್ನ ಸಹನೆ ಮಾಡ್ಕೊಂಡು ಇಟ್ಕೊಂಡಿದ್ರು, ತಡಿಲಿಕ್ಕಾಗ್ಲಿಲ್ಲ. ಗುರುಗಳ ಹತ್ರ ಹೋಗಿ, ಗುರುಗಳೇ ನೀವು ನಂಗೆ ಆಜ್ಞಾ ಕೊಡ್ಬೇಕು. ಯಾತಕ್ಕಪ್ಪ? ನಂಗೆ ಈ ಜನ್ಮ ಬೇಡ, ಸಾಕಾಯ್ತು. ಯಾಕೋ ವೆಂಕಣ್ಣ, ಏನಾಯ್ತೋ? ಇಲ್ಲ ಸ್ವಾಮಿ, 2 ಅಕ್ಷರ ಶ್ರವಣ ಮಾಡ್ಲಿಕ್ಕೆ ಆಗದೆ ಇರೋಂತ ಈ ಜನ್ಮ ಯಾತಕ್ಕೋಸ್ಕರ ನನಗೆ? ಏನ್ ಮಾಡ್ಬೇಕಾಗಿದೆ? ಇನ್ನೊಂದ್ ಜನ್ಮ ಬಂದ್ರೆ ಅದಲ್ಲಾದ್ರೂ ಪರಮಾತ್ಮ ಭಾಗ್ಯ ಕೊಡ್ತಾನ ನೋಡೋಣ. ಈ ಜನ್ಮ ಸಾಕು, ನಂಗೆ ಆಜ್ಞೆ ಕೊಡಿ, ನಾನು ಈ ಪ್ರಾಣವನ್ನ ತ್ಯಾಗ ಮಾಡ್ತೀನಿ. ಹುಚ್ಚಡ್ದಿದ್ಯೇನ್ ವೆಂಕಣ್ಣ? ಅವ್ರಿಗೆ ಗೊತ್ತಿರತ್ತ, ಅಪರೋಕ್ಷ ಜ್ಞಾನಿಗಳು ರಘುತ್ತಮ ತೀರ್ಥರು. ಎಲ್ಲ ಸರಿ ಹೋಗ್ತದೆ, ನೀನೇನ್ ಮನಸ್ಸಿಗೆ ಖೇದ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೋ ಅಂತ ಸಮಾಧಾನ ಮಾತುಗಳನ್ನ ಆಡಿ ಕಳಿಸ್ಬಿಡ್ತಾರೆ. ಸರಿ ಆಯ್ತು, ನನ್ ಜನ್ಮನೇ ಇಷ್ಟು, ಏನ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಅವ್ರು ಸುಮ್ನಾಗ್ಬಿಡ್ತಾರೆ ವೆಂಕಣ್ಣ ಭಟ್ರು. ಮಾರನೇ ದಿವಸ ಹಂಗೆ ಪಾಠಕ್ಕೆ ಕೂತಿರ್ತಾರೆ. ಆದ್ರೆ ಪಾಠಕ್ಕೆ ಕೂಡ ಮುಂಚೆ ಏನ್ ಮಾಡ್ಬಿಡ್ತಾರೆ ರಘುತ್ತಮ ತೀರ್ಥರು, ಪಾಠ ಶುರು ಮಾಡೋದಿಲ್ಲ. ಕರೀತಾರೆ, ಏ ವೆಂಕಣ್ಣ ಬಾಯಿಲಿ. ಕರೆದಿದ ತಕ್ಷಣ ಆ ವೆಂಕಣ್ಣನ ಹೇಳ್ತಾರೆ, ಇವತ್ತು ನಾನ್ ಪಾಠ ಹೇಳೋದಿಲ್ಲ ನಿಮಗೆ, ಈ ವೆಂಕಣ್ಣ ಪಾಠ ಹೇಳ್ತಾನೆ ನಿಮಗೆ. ಸ್ವಾಮಿ, ನಂಗೇನ್ ಬರ್ತದೆ? 2 ಅಕ್ಷರ ನಾನು ಓದಿಲ್ಲ, ಎದೆ ಸೀಳದ 2 ಅಕ್ಷರ ಇಲ್ಲ. ಅದು ನೀವು ಹೇಳ್ತಾ ಇರೋಂತ ಸಾಮಾನ್ಯ ಪಾಠಗಳಲ್ಲ, ಸುಧಾ ಪಾಠ. ಏನದ್ರ ಗಾಂಭೀರ್ಯ ಎಷ್ಟಿದು, ಏನದು ಗ್ರಂಥದ ಮಹಿಮೆ ಅದು, ಏನ್ ನಾನು ಹೇಳಲಿಕ್ಕೆ ಸಾಧ್ಯ? 2 ಅಕ್ಷರ ನಂಗೆ ಗೊತ್ತಿಲ್ಲ, ಏನ್ ಹೇಳಲಿ? ಅವಾಗ ಹೇಳ್ತಾರೆ, ಗುರುಪ್ರಸಾದೋ ಬಲವಾನ್ ನತಸ್ಮಾತ್ ಬಲವತ್ತರಹ. ಆಚಾರ್ಯರ ಮಾತು. ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಗುರುಪ್ರಸಾದೋ ಬಲವಾನ್ ನತಸ್ಮಾತ್ ಬಲವತ್ತರಹ. ಜಗತ್ತಲ್ಲಿ ಬಲಿಷ್ಠವಾದಂತಹ ಒಂದು ಅನುಗ್ರಹ ಯಾವುದು ಅಂದ್ರೆ ಗುರುವನುಗ್ರಹ. ಅದಕ್ಕಿಂತ ಬಲಿಷ್ಠವಾದ ಇನ್ನೊಂದು ಇಲ್ವೇ ಇಲ್ಲ. ಅದರಿಂದ ಏನ್ ಮಾಡ್ತಾರೆ, ತತ್ಕ್ಷಣದಲ್ಲೇ 2 ಮಂತ್ರಾಕ್ಷತೆ ಕಾಳನ್ನ ಆ ವೆಂಕಣ್ಣ ಭಟ್ರ ತಲೆ ಮೇಲೆ ಹಾಕಿದಾಗ ಏನಾಗ್ತದೆ, ನಿರರ್ಗಳವಾಗಿ ಸುಧಾ ಅನುವಾದವನ್ನ ಮಾಡ್ತಾರೆ. ಹಿಂದಿನ ಕ್ಷಣ ತನಕ ಏನು ಬರ್ದೇ ಇರತಕ್ಕಂತಹ ವೆಂಕಣ್ಣ ಭಟ್ರಿಗೆ ಆ ಕ್ಷಣದಲ್ಲಿ ಎಲ್ಲಾ ವಿದ್ಯೆಗಳು ಬಂದ್ಬಿಟ್ಟಿರತ್ತೆ. ಅವ್ರಿಗೆ ಶಕ್ತಿ ಹೆಂಗ್ ಬಂತು ಅಂದ್ರೆ, ರಘುತ್ತಮ ಚರಿತ್ರೆನೂ ಹಂಗೆ. ರಘುತ್ತಮ ತೀರ್ಥರು ಬಾಲ ಸನ್ಯಾಸಿಗಳು, ತಮ್ಮ ಗುರುಗಳು ಬೇಗ ಬಿಟ್ಟ ಸನ್ಯಾಸ ಬೃಂದಾವನಸ್ಥರಾಗ್ಬಿಟ್ಟಿರ್ತಾರೆ. ಏನ್ ಮಾಡ್ಬೇಕು ಅಂದ್ರೆ, ಯಾರೊಬ್ಬ ಗೃಹಸ್ಥರ ಹತ್ರ ಓದ್ತಿರ್ತಾರ, ಆದ್ಯ ವರದಾಚಾರ ಹತ್ರ ಓದ್ತಿರ್ತಾರ ಅವರು. ಇವರೆಲ್ಲೋ ಊಟಕ್ಕೆ ಕರೆದಾಗ ಆ ಆದ್ಯ ವರದಾಚಾರ್ಯ ಏನ್ ಮಾಡ್ಬಿಡ್ತಾರೆ, ಮೊದ್ಲು ಊಟಕ್ಕೆ ಕೂಟ್ಬಿಡ್ತಾರೆ. ಗುರುಗಳು ನಾನು ಸನ್ಯಾಸಿ ಆದ್ರೆ ಏನಂತೆ, ಗುರುಗಳು ನಾನು ಅಂತ ಏನ್ ಮಾಡ್ತಾರೆ, ಊಟ ಕೂತ್ ಬಿಡ್ತಾರೆ. ತುಂಬಾ ಮನಸ್ಸಿಗೆ ಬೇಜಾರಾಗ್ತದೆ. ಯಾರಿಗೆ? ರಘುತ್ತಮ ತೀರ್ಥರಿಗೆ. ತುಂಬಾ ಮನಸ್ಸಿಗೆ ಅವ್ರಿಗೂ ಬೇಜಾರಾಗ್ತದೆ. ಒಂದೇ ಕಥೆ, ಗುರುಗಳಿಗೆ ಹೆಂಗಾಯ್ತೋ ಶಿಷ್ಯನಿಗೆ ಹೆಂಗಾಯ್ತೋ, ಮುಂಚೆ ಗುರುಗಳಿಗೂ ಹಂಗೆ ಆಗಿತ್ತು. ತುಂಬಾ ಬೇಜಾರಾಯ್ತು. ಏನ್ ಮಾಡಿದ್ರು, ತಮ್ಮ ಗುರುಗಳು ಸ್ವಪ್ನದಲ್ಲಿ ಬಂದು ಪಾಠವನ್ನ ಹೇಳ್ತಾರಂತೆ. ಸ್ವಪ್ನದಲ್ಲಿ ಬಂದು ಅನುಗ್ರಹವನ್ನ ಮಾಡ್ತಾರೆ. ತತ್ಕ್ಷಣದಲ್ಲಿ ಮಾರನೇ ದಿವಸದಿಂದ ಅವರೇ ಸುಧಾ ಪಾಠವನ್ನ ಹೇಳಕ್ ಶುರು ಮಾಡ್ತಾರೆ.
4 ಶಿಷ್ಯರನ್ನ ಕೂಡಿಸ್ಕೋತಾರ, ತಾವೇ ಪಾಠವನ್ನ ಹೇಳಕ್ ಹೆಂಗ್ ಶುರು ಮಾಡ್ತಾರೋ ಅದೇ ಅನುಗ್ರಹವನ್ನ ತಮ್ಮ ಶಿಷ್ಯರಿಗೂ ಮಾಡ್ತಾರ. ಅದು ಗುರುಗಳಿಗಿರುವಂತಹ ಕರುಣ. ಅವು ಯಾವ ಅನುಗ್ರಹ ಆಗಿರ್ತದೋ ಅದನ್ನ ಶಿಷ್ಯರಿಗೂ ಮಾಡುವಂತದ್ದು ಏನಿದೆಯಲ್ಲ, ಅದು ಗುರುಗಳಿಗೆ ಅಲ್ಲಿ ಇರುವಂತಹ ಪರಮ ಕಾರುಣ್ಯ. ಅಂತಹ ರೊಟ್ಟಿ ವೆಂಕಣ್ಣ ಭಟ್ರಿಗೆ ಏನಾಗ್ತದೆ, ತದನಂತರ ಅವರ ಜೀವನ ಚರಿತ್ರೆಯಲ್ಲಿ ಸುಧಾಕ್ಕೆ ವ್ಯಾಖ್ಯಾನವನ್ನ ಬರೀತಾರೆ. ಅನೇಕ ಕಥಾಲಕ್ಷಣ, ಪ್ರಮಾಣ ಪದ್ಧತಿ, ಅನೇಕ ಸ್ವತಂತ್ರ ಗ್ರಂಥಗಳು, ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥ ಎಷ್ಟೋ ಭಾಗಗಳಿಗೆ ವ್ಯಾಖ್ಯಾನವನ್ನ ಬರೆದಿರ್ತಕ್ಕಂತಹ ಮಹಾನುಭಾವರು ಯಾರು ಅಂದ್ರೆ ರೊಟ್ಟಿ ವೆಂಕಣ್ಣ ಭಟ್ರು. ಏನಿದ್ರಿಂದ ಕಥೆ ಅಂದ್ರೆ, ಯಾವುದೇ ಒಂದು ಕೆಲ್ಸಗಳಿದೆಯಲ್ಲ ಅದು ಕಡಿಮೆ ಜಾಸ್ತಿ, ಮನೆಯಲ್ಲಿ ಪೂಜೆ ಮಾಡೋರೇ ಉತ್ತಮ, ಅಡಿಗೆ ಮಾಡೋರು ಅಧಮ ಅಂತ ಅಲ್ಲ. ಅಡಿಗೆ ಮಾಡುವಂಥದ್ದು ಒಂದು ವೈಶ್ವಾನರ ಯಜ್ಞ. ನಾವ್ ಹೆಂಗ್ ಅಡಿಗೆ ಮಾಡ್ತೀವೋ ತಿನ್ನೋರ್ಗೆ ಅಲ್ಲಿ ಅಂತ ಗುಣ ಬರ್ತದಂತೆ. ನಾವು ಅಡಿಗೆ ಮಾಡ್ತಾ ಯಾವ್ದೋ ಒಂದು ಸೀರಿಯಲ್ ನೋಡ್ಕೊಂಡು ಅಡಿಗೆ ಮಾಡಿದ್ರೆ, ಸೀರಿಯಲ್ ಅಲ್ಲಿ ಏನಿರುತ್ತೆ, ಅತ್ತೆ ಸೊಸೆಯರ ಜಗಳ ಇರ್ತದೆ. ಅದನ್ನ ನೋಡ್ಕೊಂಡು ಅದನ್ನ ಅಡಿಗೆ ಮಾಡಿ ತಿಂದ್ರೆ ಏನಾಗ್ತದೆ, ಮನೆಯಲ್ಲೂ ಅದೇ ಸ್ವಭಾವ ಬರ್ತದೆ. ಮನೆಯಲ್ಲೂ ಜಗಳ ಆಡುವಂತಹ ಒಂದು ಕಲಿಯ ಬಾಧೆ ಉಂಟಾಗ್ತದೆ. ಏನ್ ಮಾಡ್ಬೇಕು ಅಂದ್ರೆ, ಸ್ತ್ರೀಯರು ಅಡಿಗೆ ಮಾಡುವಂತಹ ಸಂದರ್ಭದಲ್ಲಿ ಹರಿಕಥಾಮೃತ ಸಾರ ಹೇಳ್ಕೊಳ್ಬೇಕಾಗಿರುವಂತ ಅನೇಕ ಲಕ್ಷ ಲಕ್ಷ ದೇವರ ನಾಮಗಳನ್ನ ದಾಸವರೇಣ್ಯರು ಮಾಡಿ ಕೊಟ್ಟಿದ್ದಾರೆ. ನಮ್ಗೆ ಕೊಡುಗೆಗಳಿದೆ. ಉಪನ್ಯಾಸಗಳು ಯೂಟ್ಯೂಬ್ ಅಲ್ಲಿ, ಈಗಿನ ಕಾಲದಲ್ಲಂತೂ ಉಪನ್ಯಾಸಗಳೆಲ್ಲ ಯೂಟ್ಯೂಬ್ ಅಲ್ಲೇ ಇರ್ತದೆ. ಎಲ್ಲ ಸಾಧನೆಗೆ ಉಪಯೋಗವಾಗುವಂತೆ ನಾವು ಬಳಸ್ಕೊಂಡು ಆ ಎಲ್ಲಾ ಕೆಲಸಗಳನ್ನ ಮಾಡಿದ್ರೆ ಏನಾಗ್ತದೆ, ನಮ್ಮ ಮನಸ್ಸಿನಲ್ಲಿ ಆ ರೀತಿಯಾದಂತಹ ಒಂದು ಮನೋಭಾವ ಬರ್ತದೆ. ಯಾವುದೇ ಕೆಲಸ ಅಧಮ ಅಲ್ಲ. ಏನ್ ಮಾಡಿದ್ರು, ಚತುರ್ಮುಖ ಬ್ರಹ್ಮದೇವ್ರ ಸ್ತೋತ್ರ ಮಾಡಿದ್ರಲ್ಲ ಸಾಕು, ನಾವ್ಯಾಕೆ ಮಾಡ್ಬೇಕು ಅಂತ ದೇವತೆಗಳೆಲ್ಲ ಸುಮ್ನಿರ್ಲಿಲ್ಲ. ದೇವತೆಗಳೆಲ್ಲ ಏನ್ ಮಾಡ್ತಾ ಇದ್ದಾರಂತೆ, ಅವರು ಎಲ್ಲ ಸ್ತೋತ್ರ, ಅವ್ರವ್ರ ಯೋಗ್ಯತಾನುಸಾರ ಅವರೆಲ್ಲರೂ ಸ್ತೋತ್ರ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ರುದ್ರದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಏನು, ತದಾ ತದನ್ಯಾನ್ಯಪಹಾಯ ಹೇಯ ನ್ಯರಕ್ತ ಚಿತ್ತ ಸವಿರಿಂಚಿ ಪುತ್ರ ಸ್ತುವನ್ ಗಿರೇಶೋಪಿ ಗಿರಾ ಮುರಾರಿಂ ಅನಂಗ ಜಿದ್ದಿಗ್ವಸನೋ ಬಭೂವ. ಹೆಂಗೆ ರುದ್ರದೇವರನ್ನ ದಿಗಂಬರರು ಅಂತ ಕರೀತಾರೆ. ಹೆಂಗ್ ಸ್ತೋತ್ರ ಮಾಡಿದ್ರು, ವೈರಾಗ್ಯ ಶಿರೋಮಣಿಗಳು. ತದನ್ಯಾನ್ಯ ಅಪಹಾಯ ಹೇಯ ಎಲ್ಲವನ್ನೂ ಬಿಟ್ಟುಬಿಟ್ರವ್ರು. ದಿಗ್ವಸ್ತ್ರ ಲಾಭೆ ಕಿಮುನ್ ದಿಕೂಲೈಹಿ, ವಸ್ತ್ರವನ್ನ ಹಾಕೋತಿರ್ಲಿಲ್ಲ ಅವರು. ಎಲ್ಲವನ್ನ ಬಿಟ್ಬಿಟ್ರು. ಯಾವ್ದನ್ ಬಿಟ್ರು ಅಂದ್ರೆ ಪರಮಾತ್ಮನ್ ಬಿಡ್ಲಿಲ್ಲ. ನಮಗೂ ರುದ್ರದೇವ್ರಿಗೆ ಇರುವಂತ ವ್ಯತ್ಯಾಸ ಏನ್ ಗೊತ್ತಾ, ರುದ್ರದೇವರು ಎಲ್ಲ ವಿಷಯಗಳನ್ನ ಬಿಟ್ರು, ನಾವು ಅದನ್ನ ಬಿಟ್ಟು ದೇವರನ್ನ ಬಿಟ್ಬಿಟ್ಟು ಎಲ್ಲ ವಿಷಯಗಳು ನಮಗ್ ಬೇಕು. ದೇವ್ರ ಕೇಳ್ತಾನಂತೆ, 2 ಕೊಡ್ತೀನಿ ನಿಮಗೆ. ಏನು, ಒಂದು ನನ್ನನ್ನು ನಾನು ಕೊಡ್ತೀನಿ, ಇಲ್ಲ ನಂದನ್ನ ನಾನು ಕೊಡ್ತೀನಿ. ಎಲ್ಲಾ ಜಗತ್ತಲ್ಲಿರುವಂತಹ ಎಲ್ಲಾ ವಸ್ತುಗಳು ಪರಮಾತ್ಮಂದು. ನಾನ್ ಬೇಕೋ ನನ್ನ ವಸ್ತುಗಳು ಬೇಕೋ? ರುದ್ರದೇವರು ಹೇಳ್ತಾರೆ, ತದನ್ಯಾನ್ಯ ಅಪಹಾಯ ಹೇಯ, ಬಿಕ್ಕಿದ್ದು ನಿನ್ ಬಿಟ್ಟು ಸ್ವಾಮಿ ಇನ್ನೆಲ್ಲ ಏನೇನ್ ಪದಾರ್ಥಗಳಿದೆಯಲ್ಲ ಅದೆಲ್ಲ ಹೇಯವಾದ ಪದಾರ್ಥಗಳು, ಅದು ನನಗೆ ಬೇಡ. ಯಾವ್ದು ಬೇಕು ಅಂದ್ರೆ ತದನ್ಯಾನ್ಯ, ತತ್ ಅಂದ್ರೆ ಗಾಯತ್ರಿ ಶಬ್ದವಾಚ್ಯನಾದ ಭಗವಂತ ಅಂತ ಅರ್ಥ. ಹೆಂಗೆ ಅಂದ್ರೆ, ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಶುರು ಆಗುವಂಥದ್ದು ಮೊದಲು ತಾಯಿಂದ, ಅಂತ್ಯವಾದದ್ದು ತಾಯಿಂದ. ಆದ್ರಿಂದ ತತ್ ಅಂದ್ರೆ ಯಾರು, ಗಾಯತ್ರಿ ವಾಚ್ಯನಾದ ಭಗವಂತ ಅಂತ ಅರ್ಥ. ರುದ್ರದೇವರು ಹೇಳ್ತಾರೆ, ಪರಮಾತ್ಮ ನೀನ್ ಬೇಕು ನನ್ಗೆ, ನಿನ್ ಬಿಟ್ಟು ಬೇರೆ ವಿಷಯಗಳು ನನಗೆ ಬೇಡ. ತದನ್ಯಾನ್ಯ ಅಪಹಾಯ ಹೇಯ ನಿರಕ್ತ ಚಿತ್ತ ಸವಿರಿಂಚ ಪುತ್ರ ಸ್ತುವನ್ ಗಿರೀಶೋಪಿ ಗಿರಾಮುರಾರಿಂ ಅನಂಗಚಿತ್ ದಿಗ್ವಸನೋಪಭೂವ ಅಂತಹ ರುದ್ರದೇವರು ಹೇಳ್ತಾ ಇದ್ದಾರೆ, ಯಾವುದೂ ಬೇಡ ನನಗೆ ಅಂತ. ನಮಗೂ ಅಷ್ಟೇ, ನಾವು ಬರ್ಬೇಕಾದ್ರೆ ಏನ್ ತಂದಿರ್ತೀವ್ರಿ, ಈ ವಿಷಯಗಳ ಆಸಕ್ತಿ ಯಾತಕ್ಕೋಸ್ಕರ ನಮಗೆ? ನಾವು ಪರಮಾತ್ಮನನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಈ ವಿಷಯಗಳ ಆಸಕ್ತಿಯನ್ನ ಬಿಡಬೇಕು. ನಾವು ಬರ್ಬೇಕಾದ್ರೆ ಏನು ತರಲಿಲ್ಲ, ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗೋದಿಲ್ಲ. ಅವ್ರು ಹೇಳ್ತಾರೆ, ನೀವು ಬರ್ಬೇಕಾದ್ರೆ ಮಕ್ಕಳು ನೀವು ನೋಡಿರ್ಬೇಕು, ನ್ಯೂಸ್ ಅಲ್ಲೆಲ್ಲ ನೋಡ್ತೀವಿ, 2 ತಲೆ,
ಮೂರ್ ಕಣ್ಣು, ಹಂಗೆಲ್ಲ ವಿಚಿತ್ರವಾದ ಸೃಷ್ಟಿ ಇರ್ತದೆ. ಆದ್ರೆ ನೀವೆಲ್ಲಾದ್ರೂ ಕೇಳಿದೀರಾ ಬರ್ಬೇಕಾದ್ರೆ 100 ಗ್ರಾಮ್ ಚಿನ್ನ, ಬರ್ಬೇಕಾದ್ರೆ ಶರ್ಟು ಪ್ಯಾಂಟು, ಬರ್ಬೇಕಾದ್ರೆ ಕಿರೀಟ, ಇದೆಲ್ಲ ಹಾಕೊಂಡ್ ಬಂದಿರೋಂತ ಸೃಷ್ಟಿ ಎಲ್ಲಾದ್ರೂ ನೀವು ಕಂಡಿದ್ದೀರಾ? ಇಲ್ಲ. ಬರ್ಬೇಕಾದ್ರೂ ಏನು ಇಟ್ಕೊಂಡ್ ಬರಲ್ಲ, ಹೋಗ್ಬೇಕಾದ್ರೂ ಏನು ತಗೊಂಡು ಹೋಗೋದಿಲ್ಲ. ಪರಮಾತ್ಮ ಟೆಸ್ಟ್ ಮಾಡ್ತಾನಂತೆ. ಪರಮಾತ್ಮ ಕೊಟ್ಟಂಗೆ ತೋರಿಸ್ತಾನೆ. ಮಧ್ಯಕಾಲದಲ್ಲಿ ಎಲ್ಲ ಬರ್ತದಲ್ಲ ಆಸ್ತಿ, ಪರಮಾತ್ಮ ಕೊಡುವಂಥದ್ದು ಯಾತಕ್ಕೆ ಅಂದ್ರೆ ಇವನ್ ಎಷ್ಟು ಕೊಡ್ತಾನೆ ಅಂತ ಟೆಸ್ಟ್ ಮಾಡ್ಲಿಕ್ಕೋಸ್ಕರವಾಗಿ ಕೊಡ್ತಾನಂತ. ನಾವೇನ್ ಮಾಡ್ತೀವಿ, ಎಲ್ಲಾ ಕಡೆಯಿಂದ ನಮಗ್ ಬೇಕು, ನಮ್ ಕಡೆಯಿಂದ ಎಲ್ಲೂ ಈಚೆ ಕಡೆ ಹೋಗ್ಬಾರ್ದು ಅಂತ ನಮ್ಮ ಮನೋಭಾವ ಇರ್ತದೆ. ಪರಮಾತ್ಮ ನಾವು ಕೊಟ್ಟಿದ್ದನ್ನ ಅನಂತ ಮಡಿ ಮಾಡಿ ಕೊಡ್ತಾನೆ. ಪರಮಾತ್ಮ ಕೊಟ್ಟಿದ್ದು ನಾವು ಇನ್ನೊಬ್ರಿಗೆ ಕೊಡಬೇಕು, ದಾನ ಮಾಡಬೇಕು. ದಾನಕ್ಕೋಸ್ಕರವಾಗಿ ಸಂಪತ್ತನ್ನು ಕೊಡು ಸ್ವಾಮಿ ಅಂತ ಹೇಳಬೇಕು. ಇಲ್ಲಾಂದ್ರೆ ಆಸ್ತಿ ಯಾತಕ್ಕೋಸ್ಕರವಾಗಿ, ದುಡ್ಡು ಬಂತು ಅಂದ್ರೆ ನಮ್ಗೇನಾಗ್ತದೆ, ಅದನ್ನ ತಡ್ಕೊಳ್ಳುವಂತ ಶಕ್ತಿ ನಮಗಿಲ್ಲ. ಭಾಗವತದಲ್ಲಿ ಒಂದು ಕತೆ ಬರ್ತದೆ. ಸುಧಾಮ ಏನಿದಾನಲ್ಲ, ಪರಮ ದರಿದ್ರ, ಅವನ್ಗೆ ಕುಚೇಲ, ಅವನ ಹೆಸರೇ ಕುಚೇಲ ಅಂತ. ಏನು ಕುಚೇಲ ಅಂದ್ರೆ ಕುತ್ಸಿತಂ, ಎಲ್ಲಾ ಕಡೆ ಬಟ್ಟೆ ಹರಿದೋಗಿರ್ತದೆ ಅವನಿಗೆ, ಅದಕ್ಕೆ ಅವನ್ ಕುಚೇಲ ಅಂತ ಹೆಸರು. ಅವನ್ ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣ. ಅವನು ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿರ್ಬೇಕಾದ್ರೆ ಆ ಕುಚೇಲ ಏನಾಗಿರ್ತದೆ ಅಂದ್ರೆ, ಗಂಡ ಹೆಂಡತಿಯರು ಮನೆಯಲ್ಲಿ ಏನೂ ಇಲ್ಲ, ಮನೆಯಲ್ಲಿ ಎಲ್ಲಾ ಹುಡುಕಿದ್ರು ಒಂದ್ ಕಾಳು ಅಕ್ಕಿ ಇಲ್ಲ. ಮನೆಯಲ್ಲಿ ತಂದೆಯ ಶ್ರಾದ್ದ ಬಂದಿದೆ, ಶ್ರಾದ್ದಕ್ಕೆ ಏನ್ ಮಾಡ್ಬೇಕು, ಎಲ್ಲ ಹುಡುಕಿದ್ರು ಮನೆಯಲ್ಲಿ ಏನು ಸಿಗ್ತಾ ಇಲ್ಲ. ಮನೆಯಲ್ಲಿ ಒಂದು ಚೀಲದಲ್ಲಿ ಅರ್ಧ ಚೀಲ ಎಳ್ಳಿತ್ತಂತ, ಎಳ್ಳಿನ ರಾಶಿ ಇತ್ತು. ಸರಿ, ಏನ್ ಮಾಡಿದ್ರು, ದೇವ್ರು ಕೊಟ್ಟಿರೋಂಥದ್ದು, ದೇವ್ರು ಯಾವ್ದನ್ ಕೊಡ್ತಾನೋ ಅದ್ರಲ್ಲೇ ಮಾಡ್ಬೇಕು. ಏನ್ ಮಾಡ್ಬೇಕು, ಆ ಎಳ್ಳನ್ನೇ ಪುಡಿ ಮಾಡಿದ್ರು, ಎಳ್ಳನ್ನೇ ಪಿಂಡ ಕಟ್ಟಿದ್ರು, ಅದನ್ನೇ ಶ್ರಾದ್ದ ಮಾಡಿದ್ರು. ಅಡ್ಗೆ ಮಾಡಿದ್ರು, ಅಡ್ಗೆ ಯಾವ್ದಿಂದ ಮಾಡಿದ್ರು, ಕೋಸಂಬರಿ ಜಾಗದಲ್ಲಿ ಎಳ್ಳಿನ ಕೋಸಂಬರಿ, ಚಟ್ನಿ ಜಾಗದಲ್ಲಿ ಎಳ್ಳಿನ ಚಟ್ನಿ, ಅನ್ನದ ಜಾಗದಲ್ಲಿ ಎಳ್ಳಿನ ಅನ್ನ, ಎಳ್ಳಿನ ಸಾರು, ಎಳ್ಳಿನ ಹುಳಿ, ಎಳ್ಳಿನ ಪಾಯಸ, ಎಲ್ಲವೂ ಎಳ್ಳಿಂದ ಮಾಡ್ಬಿಟ್ರಂತ. ಸರಿ, ಬ್ರಾಹ್ಮಣರನ್ನ ಕರೆದಿದ್ರು. ಬ್ರಾಹ್ಮಣರು ಬಂದು ಊಟ ಮಾಡಿದ್ರು. ಊಟಕ್ಕೆ ಏನೇನ್ ಬಡಿಸಿದ್ರು, ಅದೇ ಎಳ್ಳಿನ ಎಲ್ಲ ಸಾಮಗ್ರಿಗಳನ್ನ ಬಡಿಸಿದ್ರು. ಬ್ರಾಹ್ಮಣರು ತಿಂದ್ರಂತೆ. ತಿಂದ್ರೆ ಅವ್ರಿಗೆ ಎಳ್ಳು ತಿಂದಂಗ ಆಗ್ಲಿಲ್ಲ. ಅವ್ರಿಗೆ ಹೆಂಗಾಯ್ತು ಅಂದ್ರೆ, ಎಳ್ಳಿನ ಕೋಸಂಬರಿ ತಿಂದ್ರೆ ಕೋಸಂಬರಿ ತಿಂದಿದ ಫಲ, ಕೋಸಂಬರಿ ತಿಂದ್ರೆ ಹೆಂಗೆ ರುಚಿ ಬರ್ತದೋ ಆ ರುಚಿ ಬಂತಂತ. ಎಳ್ಳಿನ ಪಾಯಸ ತಿಂದ್ರೆ ಆ ಪಾಯಸ ಪರಮಾನ್ನ ಹೆಂಗಿರ್ಬೇಕು ಹಂಗಾಯ್ತಂತ. ಅದೇ ರೀತಿ ಅನ್ನ, ಹುಳಿ, ಸಾರು, ಭಕ್ಷ್ಯಗಳು ಎಲ್ಲವೂ ಅದೇ. ಸರಿ ಆಯ್ತು, ಪರಮಾತ್ಮ ಎಷ್ಟು ಕರುಣ ಅವನು, ಇದರಿಂದ ನಮ್ಗೆ ತೃಪ್ತಿ ಪಡಿಸಿದಾನೆ, ತುಂಬಾ ಖುಷಿ ಪಟ್ರಂತ. ಸರಿ, ಲಕ್ಷ್ಮೀದೇವಿ ಇದೆಲ್ಲ ನೋಡ್ತಿದ್ಲಂತ. ಪರಮಾತ್ಮನ ಹತ್ರ ಜಗಳ ಆಡಿದ್ಲಂತೆ ಲಕ್ಷ್ಮೀದೇವಿ. ನಿನಗೆ ಕರುಣೆನೇ ಇಲ್ಲ, ನಿನ್ ಭಕ್ತ ಅಷ್ಟು ಒದ್ದಾಡ್ಕೊಂಡು ಮಾಡ್ತಿದ್ದಾನೆ, ಕಷ್ಟ, ನಿರಂತರ ಭಕ್ತ ಬೇರೆ, ಬ್ರಾಹ್ಮಣ ಪ್ರಿಯ ಅಂತ ಬೇರೆ ನಿನ್ಗೆ ಹೆಸರು, ಇದೇನಾ ನೀನು ನೋಡ್ಕೊಳ್ಳುವಂಥದ್ದು? ನನ್ ಭಕ್ತರನ್ನ ನೋಡಿ, ಶಟ್ರನ್ನೆಲ್ಲ ಹೆಂಗಿಟ್ಟಿದ್ದೀನಿ, ಬಂಗಾರದ ಅಂಗಡಿ ಮೇಲೆ ಬಂಗಾರದ ಅಂಗಡಿ ಹೆಂಗಿಟ್ಟಿದ್ದೀನಿ. ಸರಿ, ಹಿಂಗ್ ಮಾಡೋದ್ ತಪ್ಪು, ನಾನೇ ಅನುಗ್ರಹ ಮಾಡ್ತೀನಿ, ನೀನ್ ಮಾಡು ಬಿಡು, ನಾನೇ ಅನುಗ್ರಹ ಮಾಡ್ಬಿಡ್ತೀನಿ ಆ ಬ್ರಾಹ್ಮಣನಿಗೆ. ಕೃಷ್ಣ ಹೇಳ್ತಾನೆ, ಬೇಡ, ನಿನ್ ಗೊತ್ತಿಲ್ಲ ನನ್ ಭಕ್ತರ ಬಗ್ಗೆ, ನಮ್ಮನೆ ದೇವ್ರ ಸತ್ಯ ನಮಗ್ ಗೊತ್ತು ಅಂತ ಹೇಳ್ತಾನಂತ ಪರಮಾತ್ಮ. ನಿಂಗ್ ಗೊತ್ತಿಲ್ಲ, ನಾನು ಅನುಗ್ರಹ ಮಾಡ್ತೀನಿ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಲಕ್ಷ್ಮೀದೇವಿ, ಅನುಗ್ರಹವನ್ನ ಮಾಡ್ಬಿಡ್ತಾಳೆ. ಐಶ್ವರ್ಯ ಬರುತ್ತೆ 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 ಅವರಿಗೆ. ಯಾರೋ ಬರ್ತಾರೆ, ದಾನ ಕೊಡ್ತಾರೆ, ಹೋಗ್ತಾರೆ. 1 ವರ್ಷ ಆಗೋದ್ರಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಬಿಟ್ಟಿರ್ತಾರೆ. ಏನ್ ವೈಭವ ಆ ಬ್ರಾಹ್ಮಣನದು, ದೊಡ್ಡ ಶ್ರೀಮಂತ ಆಗ್ಬಿಟ್ಟಿರ್ತಾನೆ. ಅದೇ ಶ್ರಾದ್ದ ಬರ್ತದೆ 1 ವರ್ಷಕ್ಕೆ. ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡ್ತಾರಂತ, ರೀ ನೋಡ್ರಿ, ಹಿಂದಿನ ಶ್ರಾದ್ದ ನಾವು ಏನ್ ಮಾಡಿದ್ವಿ ನಿಮ್ಗೆ ನೆನಪಿದ್ಯಾ? ನೆನಪಿ ಯಾಕಿಲ್ಲ, ಅದರಿಂದ ತಾನೇ ನಾವ್ ಹಿಂಗೆಲ್ಲ ಆಗಿರೋಂಥದ್ದು. ಆ ಎಳ್ಳಿನ ಉಂಡೆಯನ್ನ ಮಾಡಿ ಪಿಂಡವನ್ನ ಕಟ್ಟಿದ್ವಿ, ಎಳ್ಳಿನ ಅಡಿಗೆಗಳನ್ನ ಮಾಡಿದ್ವಿ, ಅದಕ್ಕೆ ಐಶ್ವರ್ಯ ನೋಡಿ ಹೆಂಗ್ ಬಂತು. ಈ ಸತಿ ಏನ್ ಮಾಡೋಣ ನಾವು ಅಂದ್ರೆ, ಅದೇ ರೀತಿ ಮಾಡೋಣ ಅಂತ ಎಳ್ಳನ್ನೇ ತಂದ್ರು, ಎಳ್ಳಿನ ಶ್ರಾದ್ದವನ್ನ ಮಾಡಿದ್ರು. ಎಳ್ಳಿಂದನೇ ಎಲ್ಲ ಪಿಂಡವನ್ನ ಕಟ್ಟಿ ಎಲ್ಲ ಅಡಿಗೆಗಳು ಹೆಂಗೆ ಮಾಡಿದ್ರು ಹಂಗೆ ಮಾಡಿದ್ರು. ಈ ಸತಿ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾನೆ,
ಎಳ್ಳಿನ ಉಂಡೆನೂ ಕಟ್ಬಿಟ್ಟು ಇನ್ ಸ್ವಲ್ಪ ಎಳ್ಳು ಜಾಸ್ತಿ ಹಾಕಿ ಮಾಡ್ಬಿಡೋಣ ಅಂತ ಮಾಡಿದ್ರು. ಸರಿ, ಬ್ರಾಹ್ಮಣರನ್ನ ಕರೆದ್ರು. ಬ್ರಾಹ್ಮಣರು ಊಟಕ್ಕೆ ಕೂತಿದ್ದಾರೆ. ಎಲ್ಲ ಎಳ್ಳಿನ ಪದಾರ್ಥಗಳನ್ನ ಬಡಿಸಿ ತಿಂದ್ರೆ ಅವ್ರಿಗೆ ಅಲ್ಲೇ ವಮನ ಆಗೋಯ್ತು. ಅವಮಾನ ಮಾಡ್ತಿದ್ದೀರಾ ಬ್ರಾಹ್ಮಣರನ್ನ ಕರೆದು ಈ ತರ ಊಟಗಳನ್ನ ಹಾಕಿ ಅಂತ ಹೇಳಿ ಎದ್ದು ಹೊರಟ್ಬಿಟ್ರಂತೆ. ಶ್ರಾದ್ದ ಘಾತ ಆಯ್ತು. ಏನ್ ಕಥೆ ಅಂದ್ರೆ, ಪರಮಾತ್ಮ ಕೊಡ್ತಾನ್ರಿ. ಪರಮಾತ್ಮ ಐಶ್ವರ್ಯವನ್ನ ಎಲ್ಲರಿಗೂ ಕೊಡ್ತಾನೆ. ಸ್ವಲ್ಪ ಕಡಿಮೆ ಕೊಡ್ತಾನೆ, ಜಾಸ್ತಿ ಕೊಡ್ತಾನೆ. ಪರಮಾತ್ಮ ಯಾತಕ್ ಕೊಡ್ತಾನೆ ಅಂದ್ರೆ, ತಾವ್ ಎಷ್ಟು ವಾಪಸ್ ಕೊಡ್ತೀರೋ, ನಿಮ್ಗೆ ಬಂದಿರುವಂತ ಐಶ್ವರ್ಯವನ್ನ ನಿಮ್ಮಲ್ಲೇ ಇಟ್ಕೊಳಕ್ಕೋಸ್ಕರ ಅಲ್ಲ, ಅದನ್ನ ಕೊಡಕ್ಕೋಸ್ಕರವಾಗಿ ಐಶ್ವರ್ಯವನ್ನ ಕೊಡು ಸ್ವಾಮಿ ಅಂತ ನಾವು ಕೇಳ್ಕೋಬೇಕಂತ. ಅದನ್ನ ಪರಮಾತ್ಮ ನೋಡ್ತಿರ್ತಾನೆ. ಪರಮಾತ್ಮ ಅದನ್ನ ಏನ್ ಮಾಡ್ತಾನೆ, ಕೊಟ್ಟಂಗ್ ಮಾಡ್ತಾನೆ, ಮತ್ತೆ ತಾನು ಇಸ್ಕೋತಾನೆ. ಇವಾಗ ತಂದೆ ಆಫೀಸಿಂದ ಬರ್ತಾ ಮಕ್ಕಳಿಗೆ ಒಂದ್ ಸ್ವೀಟ್ ಡಬ್ಬನೋ ಅಥವಾ ಏನೋ ಒಂದು ಪದಾರ್ಥಗಳನ್ನ ಮಾಡಿ ತಂದು ಕೊಡ್ತಾರೆ. ತಂದೆ ಏನ್ ಮಾಡ್ತಾನೆ, ಎಲ್ಲಾ ತಂದೆ ತಂದು ಕೊಟ್ರು ಕೂಡ ಮಗನ ಒಂದ್ ಪೀಸ್ ಕೊಡೋ ಅಂತ ಕೇಳ್ತಾನೆ. ಮಗ ಅಷ್ಟು ಕೊಟ್ಬಿಟ್ರೆ ತಂದೆಗೆ ಎಷ್ಟು ಖುಷಿ ಆಗ್ತದೆ. ತಂದೆ ನಿನ್ ಕೊಡಲ್ಲ, ನಾನೇ ಅಷ್ಟು ತಿಂತೀನಿ, ನೀನ್ ಕೊಟ್ಟಾಯ್ತಲ್ಲ ಅಂತ ತಿಂತಾನ? ಏನ್ ಮಾಡ್ತಾನೆ, ಅವ್ನು ಕೊಟ್ಟಿದ್ದನ್ನು ಸೇರ್ಸಿ ವಾಪಸ್ ಕೊಟ್ಟು ಕೊಡೋ ಬುದ್ಧಿ ಎಷ್ಟಿದೆ ಅಂತ ಟೆಸ್ಟ್ ಮಾಡ್ತಿರ್ತಾನೆ. ಹೆಂಗೋ ತಂದೆ ತಿಮ್ಮಪ್ಪ, ನಮ್ಮೆಲ್ಲರಿಗೂ ತಂದೆ ಯಾರು? ತಿಮ್ಮಪ್ಪ. ಅವನು ಐಶ್ವರ್ಯವನ್ನ ಕೊಡ್ತಾನೆ ನಮ್ಗೆ. ಐಶ್ವರ್ಯವನ್ನ ಕೊಟ್ಟಾಗ ನಮ್ಮನ್ನ ನೋಡ್ತಿರ್ತಾನೆ, ಎಷ್ಟು ಕೊಡ್ತಾನೆ ಇವನು. ಕೊಟ್ಟ ಅಂದ್ರೆ ಏನ್ ಮಾಡ್ತಾನೆ, ಅನಂತ ಮಡಿ ಮಾಡಿ ಕೊಡ್ತಾನೆ. ಅದೊಂದು ಬ್ಯಾಂಕ್ ಇದ್ದಂಗೆ. ನೀವು ಬ್ರಾಹ್ಮಣರು ಕೊಟ್ರಿ ಅಂದ್ರೆ ಎಲ್ಲೋ ಹೋಗಿದ್ ಲಾಸ್ ಅಲ್ಲ ಅದು. ಅದು ನಿಮ್ಮ ಒಂದು ಬ್ಯಾಂಕ್ ಅಲ್ಲಿ ಇಟ್ಟಂಗೆ. ಜನ್ಮ ಜನ್ಮಾಂತರದಲ್ಲಿ ಅದು ನೀವು ಎಷ್ಟು ಕೊಟ್ಟಿರ್ತೀರೋ ಅದು ಅನಂತವಾಗಿ ಬರ್ತದೆ. ಅನಂತವಾಗಿ ಬರ್ತದೆ ಅಷ್ಟೇ ಅಲ್ಲ, ಮಡಿಯಾಗಿ ಬರ್ತದೆ. ಪರಮಾತ್ಮ ಒಳ್ಳೆ ಮನಿ, ಬ್ಲ್ಯಾಕ್ ಮನಿ ಅಲ್ಲ, ವೈಟ್ ಮನಿ ಮಡಿ ಮಾಡಿ ಕೊಡ್ತಾನೆ. ಅಂದ್ರೆ ಶುದ್ಧವಾದ ದುಡ್ಡನ್ನ ಕೊಡ್ತಾನೆ, ಸಂಪತ್ತನ್ನ ಕೊಡ್ತಾನೆ. ಅಶುದ್ಧವಾದ ಸಂಪತ್ತಿದ್ರೆ ಏನ್ರಿ ಪ್ರಯೋಜನ? ಅದ್ ಯಾವತ್ತೂ ನಿಮ್ಗೆ ಮೈಗೆ ಹತ್ತುವಂಥದ್ದಲ್ಲ, ಯಾವುದೋ ಒಂದು ರೀತಿಯಲ್ಲಿ ಹೋಗ್ತದದು. ಪರಮಾತ್ಮನಿಗೆ, ನೀವು ಬ್ರಾಹ್ಮಣರಿಗೆ, ಧರ್ಮ ಕಾರ್ಯಗಳಿಗೆ ದೇಣಿಗೆ ನೀಡಿರಂತಹ ಸಂಪತ್ತೇನಿದೆಯಲ್ಲ, ಪರಮಾತ್ಮ ಅದನ್ನು ನಿಮ್ಗೆ ಅನಂತ ಮಡಿ ಮಾಡಿ ಕೊಡ್ತಾನೆ. ಚಿರಕಾಲದಲ್ಲಿ ಸುಖಶಾಂತಿಯಿಂದ ಇಟ್ಟಿರ್ತಾನೆ. ಅದೇ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಹೇಳಿದ್ರಂತೆ ರುದ್ರದೇವ್ರನ್ನ. ದಿಗಂಬರರಾಗಿ ಬಂದ್ರಂತವ್ರು. ಏನ್ರಿ ಹಿಂಗ್ ಬಂದಿದ್ದೀರಿ, 2 ಚೈನ್ ಆದ್ರೂ ಹಾಕೊಂಡ್ ಬರಬಾರ್ದ? ಬೇಡ, ಮನೆ ಬೇಡ. ಅದಕ್ಕೆ ಅವ್ರು ವೈರಾಗ್ಯ ಶಿರೋಮಣಿಗಳು ಅಂತ ಕರೆಯುವಂಥದ್ದು. ನಾವು ಅವ್ರನ್ನ ಏನ್ ಕೇಳ್ಬೇಕು ಅಂದ್ರೆ, ರುದ್ರದೇವ್ರನ್ನ, ನೀವು ನಮ್ಮಲ್ಲಿ ನಿಂತು ನಾವೆಲ್ಲ ಮಾಡ್ತಿರ್ತೀವಿ, ಪೂಜೆಯನ್ನ ಮಾಡ್ತಿರ್ತೀವಿ, ಒಳಗ್ ನಿಂತು ರುದ್ರದೇವರು ಮನೋನಿಯಾಮಕರು ಆ ಪೂಜೆ ಮಾಡುವ ಸಂದರ್ಭದಲ್ಲಿ ಧ್ಯಾನ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ? ಅವ್ರ ನಾವೇನ್ ಕೇಳ್ಬೇಕು ಅಂದ್ರೆ, ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಇವಾಗ ನೀವು ಎಣ್ಣೆಯನ್ನ ದೇವ್ರ ದೀಪಕ್ಕೆ ಹಾಕ್ಬೇಕಾರೆ, ನಂದಾ ದೀಪಕ್ಕೆ ಹಾಕ್ಬೇಕಾರೆ, ಎಣ್ಣೆಯನ್ನ ಬಗ್ಗಿಸ್ಬೇಕಾರೆ ಅದು ಛೇದವಾಗಿ ಬರೋದಿಲ್ಲ. ಒಂದೇ ನಿರಂತರವಾಗಿ ಹೆಂಗ್ ಬರ್ತದೋ, ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಹೆಂಗಿರ್ಬೇಕು ಗೊತ್ತಾ? ನಿರಂತರವಾಗಿ ಬರುವಂತೆ ಮಾಡ್ರಿ ಅಂತ ನಾವು ರುದ್ರದೇವರನ್ನ ಕೇಳಬೇಕಂತ. ಅವ್ರು ಒಳಗ್ ನಿಂತು ಮಾಡಿಸಿದ್ರೆ ಮಾಡ್ದ ಹಂಗೆ. ಇಲ್ಲಾಂದ್ರೆ ನೀವು ಅದೇ ನಿಮ್ಮ ಕೆಟ್ಟ ಬುದ್ಧಿಯನ್ನೇ ಮಾಡ್ತಾ ಇದ್ರೆ, ಎಲ್ಲ ನನಗೆ, ಮನುಷ್ಯನಿಗೆ ಅಹಂಕಾರ ಇರ್ತದಂತೆ. ಅಹಂಕಾರ ತಪ್ಪಲ್ಲ, ಕಾಮನ್, ಅದು ಎಲ್ರಿಗೂ ಇದ್ದೇ ಇರುತ್ತೆ. ತಪ್ಪೇ ಆದ್ರೂ ಅದು ಕಾಮನ್ನು. ದೊಡ್ಡ ತಪ್ಪು ಯಾವ್ದು ಗೊತ್ತಾ?